ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಕೊನೆಗೂ ಕೂಡ ತಾನು ಅಂದ್ಕೊಂಡಿದ್ದನ್ನ ಸಾಧಿಸೋಕೆ ಹೊರಟಿದ್ದಾರೆ. ಅದು ಕೂಡ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನೇ ಈ ವಿಚಾರಕ್ಕೆ ಪಣಕ್ಕಿಟ್ಟು ಬಂದದ್ ಬರಲಿ, ನಾನು ಮುಂದೆ ನೋಡ್ಕೊಳ್ಳೋಣ ಅನ್ನುವ ಮನಸ್ಥಿತಿಗೆ ಸಿದ್ದರಾಮಯ್ಯನವರು ಬಂದು ನಿಂತಿದ್ದು, ಜಾತಿ ಗಣತಿಗೆ ಏನು ಬ್ರೇಕ್ ಬೀಳುತ್ತೆ ಅನ್ನುವ ಸುದ್ದಿಗಳನ್ನು ನಾವು ಹಿಂದೆ ಪ್ರಸಾರ ಮಾಡಿದ್ವಿ. ಅದೆಲ್ಲ ಸುದ್ದಿಗಳನ್ನ ಸುಳ್ಳು ಮಾಡಿ ಇದೀಗ ನಿಗದಿತ ಸಮಯದಲ್ಲಿಯೇ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಅಧಿಕೃತವಾಗಿ ಜಾತಿ ಗಣತಿ ನಡೆಯುತ್ತೆ ಅನ್ನುವ ಮಾಹಿತಿಗಳು ಈಗ ಲಭ್ಯವಾಗ್ತಿದ್ದಾವೆ. ಹೌದು ಸ್ನೇಹಿತರೆ, ಮೊನ್ನೆ ನಡೆದಂತಹ ಸಚಿವ ಸಂಪುಟದ ಸಭೆಯಲ್ಲಿ ಸಿದ್ದರಾಮಯ್ಯನವರ ಈ ಜಾತಿ ಗಣತಿಯ ನಿರ್ಧಾರಕ್ಕೆ 20ಕ್ಕೂ ಹೆಚ್ಚು ಸಚಿವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಕೊನೆಗೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು, ನೀವು ಜಾತಿ ಗಣತಿಯನ್ನ ಮಾಡೋದೇ ಆದರೆ ನಾವು ನಮ್ಮದೇ ಆದಂತಹ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವ ಒಂದು ಖಡಕ್ ಸಂದೇಶವನ್ನು ರವಾನಿಸಿದ್ರು. ಈ ಎಲ್ಲಾ ಸಂದೇಶಗಳ ನಡುವೆಯೂ ಕೂಡ ಸಿದ್ದರಾಮಯ್ಯನವರು ತಾನು ಅಂದ್ಕೊಂಡಿದ್ದನ್ನ ಸಾಧಿಸೋದಿಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ನಾನು ಈ ಜಾತಿ ಗಣತಿಗೆ ಮುಂದಾದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬರ್ಬೋದು ಅನ್ನುವ ಒಂದು ಮುನ್ಸೂಚನೆ ಕೂಡ ಸಿದ್ದರಾಮಯ್ಯನವರಿಗಿದೆ. ಆದರೆ ಸಿದ್ದರಾಮಯ್ಯನವರು ಇದು ಯಾತಕ್ಕೂ ಕೂಡ ಡೋಂಟ್ ಕೇರ್ ಅಂತಕ್ಕಂಥ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದೇ ನವೆಂಬರ್ ಅಥವಾ ಡಿಸೆಂಬರ್ಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬಹುದು ಅನ್ನುವ ಒಂದು ಮಾತುಗಳು ಚರ್ಚೆಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯನವರು ತನ್ನನ್ನು ನಂಬಿಕೊಂಡಿರ್ತಕ್ಕಂಥ ಅಹಿಂದ ವರ್ಗಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದ್ದು, ಕೊನೆಗೂ ಕೂಡ ಜಾತಿ ಗಣತಿ ಅಧಿಕೃತವಾಗಿ ನಡೆಯುತ್ತೆ ಅನ್ನುವ ಒಂದು ಸಂದೇಶಗಳು ಈಗ ಸಿಗ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ತಮ್ಮ ರಾಜಕೀಯ ಜೀವನದ ಅತ್ಯಂತ ಗಟ್ಟಿ ನಿರ್ಧಾರವನ್ನು ಸಿದ್ದರಾಮಯ್ಯನವರು ತೆಗೆದುಕೊಳ್ಳೋದ್ರ ಮೂಲಕ ಮುಂದಿನ ಒಂದು ರಾಜಕೀಯ ನಡೆಗೆ ಸಿದ್ದರಾಮಯ್ಯನವರು ಸರ್ವಸನ್ನದ್ಧರಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಜಾತಿ ಗಣತಿ ವಿಚಾರದಲ್ಲಿ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳೇನು, ಸಿದ್ದರಾಮಯ್ಯನವರು ಈ ರೀತಿಯ ಗಟ್ಟಿ ನಿರ್ಧಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಏನೋ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 331 ಹೊಸ ಜಾತಿಗಳನ್ನು ಸೇರ್ಪಡೆ ಮಾಡಲಾಗಿದೆ ಅನ್ನುವ ಕಾರಣಕ್ಕೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಪ್ರಮುಖ ಸಚಿವರ ವಿರೋಧದ ನಡುವೆಯೂ ಕೂಡ ಆ ಜಾತಿ ಗಣತಿಯ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಯೊಂದಿಗೆ ನಿಗದಿತ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯುತ್ತೆ. ಇದು ಅಧಿಕೃತವಾಗಿ ನಿನ್ನೆ ಪ್ರಕಟ ಕೂಡ ಆಗಿದೆ. ಬಹುತೇಕ ಮಾಧ್ಯಮಗಳು ಜಾತಿ ಗಣತಿ ಮುಂದೂಡಲ್ಪಡುತ್ತೆ, ಸಿದ್ದರಾಮಯ್ಯನವರು ಮುಂದುವರೆದಂತಹ ಜಾತಿಯ ಸಚಿವರ ಒಂದು ಕೋಪಕ್ಕೆ ಎದುರಿ ತಮ್ಮ ನಿರ್ಧಾರವನ್ನು ಹಿಂತೆಗೆದುಕೊಳ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಮೊನ್ನೆ ಯಾವಾಗ ಸಚಿವ ಸಂಪುಟದಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಆಗುತ್ತೆ, ಆ ಕ್ಷಣಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಎಚ್ಚೆತ್ತುಕೊಂಡು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಕೂಡ ಸುರ್ಜೇವಾಲಾ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಹೈಕಮಾಂಡ್ಗೂ ಕೂಡ ಕ್ಯಾರಿ ಅನ್ನಲಿಲ್ಲ. ನನ್ನ ನಿರ್ಧಾರದಿಂದ ನಾನು ಹಿಂಸರಿಯೋ ಪ್ರಶ್ನೆನೇ ಇಲ್ಲ, ಮುಂದಿನ ರಾಜಕೀಯ ಪರಿಣಾಮ ಏನು ಬೇಕಾದರೂ ಆಗಲಿ ಅನ್ನುವ ಒಂದು ಸ್ಪಷ್ಟ ನಿರ್ಧಾರವನ್ನು ಸುರ್ಜೇವಾಲಾ ಮುಂದೆ ಸಿದ್ದರಾಮಯ್ಯನವರು ಹೇಳ್ಬಿಡ್ತಾರೆ. ಕೊನೆಗೆ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡೋದಕ್ಕೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದೇ ಕಾರ್ನಲ್ಲಿ ಹೋಗ್ತಾರೆ. ಸಿದ್ದರಾಮಯ್ಯ ಅತ್ಯಂತ ಸ್ಪಷ್ಟವಾಗಿ ತಮ್ಮ ಸಂಪುಟದ ಸದಸ್ಯರ ಜೊತೆಗೂ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ನ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದೆ ಕೂಡ ತನ್ನ ನಿಲುವೇನಾಗಿದೆ, ಇದಕ್ಕೋಸ್ಕರ ನಾನು ಎಂತಹ ದೊಡ್ಡ ತ್ಯಾಗಕ್ಕೂ ಸಿದ್ಧ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾರೆ. ಹೌದು ಸ್ನೇಹಿತರೆ, ನಿನ್ನೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಲಿಂಗಾಯತ ವೀರಶೈವ ಸಮಾಜದ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶದ ಸಂದರ್ಭದಲ್ಲಿ ಜಾತಿ ಗಣತಿಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗುತ್ತೆ. ಇವತ್ತು ಕೂಡ ಒಕ್ಕಲಿಗ ಸಮುದಾಯದ ಒಂದು ಪ್ರಮುಖರ ಸಭೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೆಯುತ್ತೆ. ಅದು ಕೂಡ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಈ ಒಕ್ಕಲಿಗ ಸಮುದಾಯ ಕೂಡ ಈ ಜಾತಿ ಗಣತಿಗೆ ಒಂದು ಪ್ರಮುಖ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಮುಂದುವರೆದ ಜಾತಿಗಳ ವಿರೋಧ ಏನೇ ಇರಲಿ, ಸಿದ್ದರಾಮಯ್ಯನವರಂತೂ ಯಾವುದೇ ಕಾರಣಕ್ಕೂ ಜಾತಿ ಗಣತಿಯ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅನ್ನುವ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ. ನಿನ್ನೆ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ದೊಡ್ಡ ಮಟ್ಟದ ಒಂದು ಮಾತುಕತೆ ನಡೆದಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಸಿದ್ದರಾಮಯ್ಯನವರು
ಒಂದು ವೇಳೆ ರಾಜ್ಯದಲ್ಲಿ ಅಹಿಂದ ವರ್ಗವನ್ನು ಎದುರಾಕೊಂಡ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಸುರ್ಜೇವಾಲಾ ಅವರ ಮುಂದೆ ಪ್ರಸ್ತಾಪಿಸಿದ್ದಾರೆ ಅನ್ನುವ ಮಾತುಗಳು ಈಗ ಕಾಂಗ್ರೆಸ್ ಮೂಲದಿಂದ ಕೇಳಿ ಬರ್ತದೆ. ಹಿಂದೆ ದೇವರಾಜ್ ಅರಸು ಅವರು ಕಾಂಗ್ರೆಸ್ ಅನ್ನ ಬಿಟ್ಟು, ಅಹಿಂದ ನಾಯಕ ದೇವರಾಜ್ ಅರಸು ಅವರು ಕಾಂಗ್ರೆಸ್ ಅನ್ನ ತೊರೆದಾಗ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿತ್ತು, ಅದಾದ ನಂತರ ಸಾರೆಕೊಪ್ಪ ಬಂಗಾರಪ್ಪ ಕಾಂಗ್ರೆಸ್ ಅನ್ನು ತೊರೆದಾಗ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿತ್ತು, ಈಗ ಅಹಿಂದ ಏನು ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಎದುರಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಯಾವ ಪರಿಸ್ಥಿತಿ ಬರ್ಬೋದು ಅನ್ನುವ ಸೂಕ್ಷ್ಮ ಸುಳಿವನ್ನ ಸುರ್ಜೇವಾಲಾ ಅವರ ಮುಂದೆ ಪ್ರಸ್ತಾಪ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ಇದೀಗ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರನ್ನು ಕೂಡ ಕಟ್ಟಿ ಹಾಕಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಒಂದ್ ಕಡೆ ಏನು ಮುಂದುವರೆದ ಜಾತಿಯ ಪ್ರಮುಖ ನಾಯಕರು ಯಾಕೆ ಈ ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ರು ಅಂದ್ರೆ, ತಮ್ಮ ತಮ್ಮ ಜಾತಿಗಳ ಪಕ್ಕಕ್ಕೆ ಬ್ರಾಹ್ಮಣ ಅಂತಕ್ಕಂಥ ಒಂದು ಜಾತಿಯನ್ನ ಕ್ರಿಶ್ಚಿಯನ್ ಅಂತಕ್ಕಂಥ ಒಂದು ಧರ್ಮವನ್ನ ಪ್ರಸ್ತಾಪ ಮಾಡಿದ್ದು. ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಒಕ್ಕಲಿಗ, ಈ ರೀತಿಯ ಒಂದು ಕಾಲಮನ್ನು ಆ ಜಾತಿ ಗಣತಿಯಲ್ಲಿ ಸೇರಿಸಿದ್ರು. ಇದಕ್ಕೆ ಮುಂದುವರೆದ ಜಾತಿಗಳು ಅತ್ಯಂತ ವಿರೋಧವನ್ನು ವ್ಯಕ್ತಪಡಿಸಿದ್ದವು. ಆದ್ರೆ ಈ ಕಾಲಮನ್ನ ಯಾಕೆ ಸೇರಿಸಿದೀವಿ ಅನ್ನುವ ಒಂದು ಸ್ಪಷ್ಟ ವಿವರಣೆಯನ್ನ ಈಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಮಧುಸೂದನ್ ನಾಯಕ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೆಲ್ಲ ಹಿಂದೂ ಧರ್ಮವನ್ನು ತೊರೆದು ತಮ್ಮ ಜಾತಿಗಳನ್ನು ತೊರೆದು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರ್ಪಡೆಯಾಗಿದ್ದಾರೋ ಅವರ ಮೂಲ ಜಾತಿ ಏನಾಗಿತ್ತು, ಅವರು ಯಾವ ಜಾತಿಯಿಂದ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆ ಕಾರಣಕ್ಕೆ ಈ ಹಿಂದೂ ಕ್ರಿಶ್ಚಿಯನ್ ಅಂತಕ್ಕಂಥ ಪದಗಳನ್ನ ಜಾತಿ ಗಣತಿ ಸಂದರ್ಭದಲ್ಲಿ ಸೇರಿಸಿದೀವಿ. ಯಾರು ಯಾವ ಮೂಲ ಜಾತಿಯಿಂದ ಕ್ರಿಶ್ಚಿಯನ್ಗೆ ಒಂದು ಕನ್ವರ್ಟ್ ಆಗಿದಾರೋ ಅವರಿಗೆ ಮುಂದೆ ಅವ್ರಿಗೆ ಸಿಗ್ತಕ್ಕಂಥ ಆ ಜಾತಿಯ ಸೌಲಭ್ಯಗಳು ಸಿಗೋದಿಲ್ಲ. ಆ ಕಾರಣಕ್ಕೆ ನಾವು ಈ ಕಾಲಮನ್ನ ಸೇರಿಸಿದೀವಿ ಅನ್ನೋ ಒಂದು ಸ್ಪಷ್ಟ ವಿವರಣೆಯನ್ನ ಈ ಮಧುಸೂದನ್ ನಾಯಕ್ ಕೊಟ್ಟಿದ್ದಾರೆ. ಆದರೆ ಏನು ಈ ಮುಂದುವರೆದ ಜಾತಿಯ ನಾಯಕರ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ, ಇದನ್ನ ಒಂದು ಸೂಕ್ತ ವಿವರಣೆಯನ್ನು ಕೊಟ್ಟು ಬಗೆಹರಿಸಬೇಕಾಗಿದ್ದಂತಹ ಸಿದ್ದರಾಮಯ್ಯನವರ ರಾಜಕೀಯ ಸಲಹೆಗಾರರು ಈ ಕೆಲಸವನ್ನ ಮಾಡದೇ ಇರತಕ್ಕಂಥದ್ದು ಇದು ಈ ಮಟ್ಟದ ದೊಡ್ಡ ಕಲ್ಪನೆಗೆ ಕಾರಣ ಆಗಿದೆ ಅನ್ನುವ ಮಾತುಗಳು ಈಗ ಕೇಳಿ ಬರ್ತದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಅಪಾಯ ಎದುರಾಗಬಹುದು ಅನ್ನುವ ಸುಳಿವಿದ್ರು ಕೂಡ ತನ್ನನ್ನು ನಂಬಿರ್ತಕ್ಕಂಥ ಅಹಿಂದ ವರ್ಗಕ್ಕೆ ತಾನು ಏನು ಚುನಾವಣಾ ಪೂರ್ವದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಮಾತನ್ನ ಭರವಸೆಯನ್ನ ಈಡೇರಿಸಬೇಕು ಅನ್ನುವ ಕಾರಣಕ್ಕೆ ಈಗ ಜಾತಿ ಗಣತಿಗೆ ಮುಂದಾಗಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಹುತೇಕ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ನ ಶಾಸಕರು ಸರ್ಕಾರದ ವಿರುದ್ಧ ಸಿಡಿದೇಳ್ಬೋದು ಅನ್ನುವ ಒಂದು ಸೂಚನೆಗಳು ಕೂಡ ಸಿಗ್ತಾ ಇದಾವೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಕೇರ್ ಮಾಡದೇ ಇರತಕ್ಕಂಥ ಸಿದ್ದರಾಮಯ್ಯನವರು ತಾನು ಅಹಿಂದ ಮತದಾರರ ಕಣ್ಣಿನಲ್ಲಿ ಹೀರೋ ಆಗಬೇಕು ಅನ್ನುವ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ತಮ್ಮ ಮಗನ ಮುಂದಿನ ರಾಜಕೀಯ ನಿರ್ಧಾರ ಭವಿಷ್ಯದ ಕಾರಣಕ್ಕಾಗಿ ಇಂತಹ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಇನ್ನೊಂದು ಅಥವಾ 2 ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬಿರುಗಾಳಿ ಬೀಸುವ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದ್ದಾವೆ. ಸಿದ್ದರಾಮಯ್ಯನವರಿಗೆ ಗೊತ್ತಿದೆ, ನಾನು ಈಗಾಗಲೇ 2 ಬಾರಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದೀನಿ. ಇನ್ನೇನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ತನ್ನನ್ನು ನಂಬಿರ್ತಕ್ಕಂಥ ಅಹಿಂದ ವರ್ಗಕ್ಕೆ ದೊಡ್ಡ ಒಂದು ಗಿಫ್ಟ್ ಅನ್ನು ಕೊಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಈಗ ಜಾತಿ ಗಣತಿಯ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಮಾಡುತ್ತಾ, ಆ ಮೂಲಕ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.